ಚಾಮರಾಜ ಒಡೆಯರ್ ಅವರನ್ನ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆ ಮಾಡಿರೋದು ನಿಮಗೆಲ್ಲ ಗೊತ್ತಿದೆ. ಅದೇ ರೀತಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಲಕ್ಷ್ಮಣ್ಣವರ ನಿನ್ನೆ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಅವ್ರನ್ನ ನಾನು ಅಭಿನಂದಿಸ್ತೀನಿ, ಲಕ್ಷ್ಮಣ್ಣವ್ರನ್ನ ಅಭ್ಯರ್ಥಿ ಆಗಿರೋದಕ್ಕೆ. ಲಕ್ಷ್ಮಣ್ಣವರು ನಿಮಗೆಲ್ಲ ಚೆನ್ನಾಗಿ ಪರಿಚಯ. ಕೂತು ನಿಂತರೆ ಪತ್ರಿಕಾಗೋಷ್ಠಿ ಮಾಡುವಂಥ ಲಕ್ಷ್ಮಣ್ಣವರು ಅಭ್ಯರ್ಥಿ ಘೋಷಣೆ ಆದ ನಂತರ ಆದರೂ ಲೋಕಸಭಾ ಅಭ್ಯರ್ಥಿಯ ಘನತೆಗೆ ತಕ್ಕಂತೆ ಮಾತಾಡ್ತಾರೆ ಅಂತ ನಾನು ಬಹಳ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕೆಂದರೆ ಒಬ್ಬ ವಕ್ತಾರನಾಗಿ, ಸಾಮಾನ್ಯನಾಗಿ, ಒಂದು ವ್ಯಕ್ತಿಯಾಗಿ ಮಾತನಾಡೋದಕ್ಕೂ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಒಂದು ಹಬ್ಬ ಇದ್ದಂಗೆ. ಇದನ್ನು ಎಲ್ಲರೂ ಸಂಭ್ರಮಿಸಬೇಕು. ಮತ್ತು ಚುನಾವಣಾ ಅಭ್ಯರ್ಥಿ ಆದವನು ಜೆಂಟಲ್ಮನ್ ಥರ ಇರಬೇಕು. ಬೀದಿನಲ್ಲಿ ಕೂತ್ಕೊಂಡು ಹರಟೆ ಹೊಡೆಯುವಾಗ ನಾವು ಮಾತಾಡೋದಕ್ಕೂ ಒಂದು ಘನತೆಯ ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ನಾನು ಮಾತನಾಡಬೇಕಾದ್ರೆ ಆ ಒಂದು ಸ್ಥಾನಕ್ಕೆ ಗೌರವವನ್ನು ಕೊಡಬೇಕು. ಯಾಕೆಂದರೆ ನಾಳೆ 18-20 ಲಕ್ಷ ಜನರನ್ನ ಇವರು ಪ್ರತಿನಿಧಿಸಲಿಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಯವರು. 20 ಲಕ್ಷದ ವ್ಯಕ್ತಿ, 20 ಲಕ್ಷ ಜನರ ಘನತೆಯನ್ನು ಎತ್ತಿಡಿಬೇಕಾಗಿದೆ. ಮೈಸೂರಿನ ರಾಜ ಮನೆತನದ ಘನತೆ, ಗೌರವಗಳು ಏನು ಅಂತ ಬರೀ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಗೊತ್ತಿದೆ. ಯಾತಕ್ಕೆ ಅಂದರೆ ಯಾವತ್ತು ಇಷ್ಟಾದಾಗ ಶುರು ಆಗಿದ್ದು ಆ ಒಂದು ಅಡ್ಡನ ತೆಗೆಯೋದಕ್ಕೆ ಇವ್ರ ಕೈನಲ್ಲಿ ಆಗದೇನೆ ಕೊನೆಗೆ ನಮ್ಮ ಪ್ರತಾಪ್ ಸಿಂಹ MP ಆದಮೇಲೆ ಅದನ್ನು ತೆಗಿಬೇಕಾಗಿ ಬಂತು. ಕಾಂಗ್ರೆಸ್ನವರು ಒಂದು ಸಣ್ಣ ಗುಮ್ಮಟವನ್ನು, ಒಂದು ಕಲ್ಲನ್ನು ಅಳ್ಳಾಡಿಸ್ಲಿಕ್ಕೆ ಇವ್ರ ಕೈನಲ್ಲಿ ಆಗಲಿಲ್ಲ. ರಾಜ್ಯವನ್ನು 60 ವರ್ಷಗಳ ಕಾಲ ಆಳಿದ್ದಾರೆ. ಇಂತಹ ಪಕ್ಷವನ್ನು ಪ್ರತಿನಿಧಿಸುವಂಥ ಲಕ್ಷ್ಮಣ್ಣು ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಮೈಸೂರನ್ನ ತೋರಿಸ್ಕೊಟ್ಟಂಥ ರಾಜಮನೆತನದವರ ಬಗ್ಗೆ ಮಾತಾಡೋದನ್ನು ನಾನು ಖಂಡಿಸ್ತೀನಿ. ಮೊದಲನೇದಾಗಿ ಮತ್ತೊಂದು ಕೇಳಿದ್ದಾರೆ, ಈ ಚುನಾವಣೆಯಲ್ಲಿ ತನಗೆ ಪ್ರತಿಸ್ಪರ್ಧಿಯಾಗಿರೋ ಯದುವೀರ ಚಾಮರಾಜ ಒಡೆಯರ್ ಅವ್ರನ್ನ ಕುರಿತಂತೆ ಮಾತಾಡ್ತಾ, ನಿಮಗೆ ಅರಮನೆ ಕಾಯೋರು ಬೇಕಾ ಅಥವಾ ಜನಗಳ ಮನೆ ಕಾಯೋರು ಬೇಕಾ ಅಂತ ಜನಗಳನ್ನ ಪ್ರಶ್ನಿಸಿದ್ದಾರೆ. ಮೈಸೂರಿನ ಜನಗಳಿಗೆ ಅವತ್ತಿನ ಕಾಲದಲ್ಲೇ ಮನೆಗಳನ್ನು ಕೊಡಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಜಯಚಾಮರಾಜೇಂದ್ರ ಒಡೆಯರ್ಗೆ ಇಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು 100 ವರ್ಷಗಳ ಹಿಂದೆ CITB, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್, ವ್ಯವಸ್ಥಿತವಾಗಿ ನಗರ ಬೆಳಿಬೇಕು, ಪ್ರತಿಯೊಬ್ಬರಿಗೂ ಮನೆ ಸಿಗಬೇಕು ಅಂತ ದೂರದೃಷ್ಟಿ ಇಟ್ಕೊಂಡಂಥ ಕೃಷ್ಣರಾಜ ಒಡೆಯರ್ನ ಟೀಕಿಸಿದ್ದಾರೆ. ಮನೆ ಕೊಟ್ಟವ್ರ ಮೇಲೆ ಅವ್ರ ಮನೆ ಕಾಯೋದು ಮತ್ತು ಜನಗಳಿಗೆ ಆಶ್ರಯ ಕೊಟ್ಟಂಥ ಮನೆತನದ ಒಡೆಯರ್ ಅವರನ್ನು ಇವರು ಮನೆ ಕಾಯೋರು ಬೇಕಂತ ಕೇಳಿದ್ದಾರೆ. ಇವ್ರು ಯಾರು ಮನೆ ಕಾಯ್ತಾರೆ? ನಿಮ್ಮಗಳ ಮನೆ ಕಾಯ್ತಾರ ಲಕ್ಷ್ಮಣ್ಣು? ಅವರೇ ಹೇಳ್ಕೊಂಡಂಗೆ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ನಾನು ಟಿಕೆಟ್ ತಗೊಂಬಂದಿದ್ದೀನಿ ಅಂತ ನಿನ್ನೆ ಹೇಳ್ಕೊಂಡಿದ್ದಾರೆ. ಯಾತಕ್ಕೆ ಕೊಟ್ಟರು? ಸಿದ್ದರಾಮಯ್ಯನವ್ರ ಮನೆ ಕಾಯ್ದಿದ್ದಕ್ಕೆ ಇವರು. ನಿಮ್ಮ ಮನೆ ಕಾಯ್ದು ನಿಮ್ಮ ಮನೆ ಕೆಲಸ ಮಾಡಿ ಇವರು ಟಿಕೆಟ್ ತಂದಿಲ್ಲ. ಸಿದ್ದರಾಮಯ್ಯನವರ ಮನೆ ಮುಂದೆ ನಿಂತ್ಕೊಂಡು ಅವರ ಸೇವೆ ಮಾಡಿಕೊಂಡು ಅವ್ರನ್ನ ಹೊಗಳಬಟ್ಟನಂತೆ ಹೊಗಳ್ಕೊಂಡು ಇವತ್ತು ಟಿಕೆಟ್ ತಂದಿರೋದು. ಚುನಾವಣೆ ಗೆಲ್ಲೋದಕ್ಕಾದ್ರೂ ಹೆಂಗೆ ಗೆಲ್ಲಬೇಕು? ನಾನು ಮೈಸೂರಿಗೆ ಈ ಥರದ ಕೆಲಸ ಮಾಡಿದ್ದೀನಿ, ಅಥವಾ ನಾಳೆ ಇಂಥ ಕೆಲಸ ಮಾಡ್ತೀನಿ, ಅಥವಾ ನಮ್ಮ ಸರ್ಕಾರ ಇಷ್ಟು ಕೆಲಸ ಮಾಡಿದೆ, ನಮ್ಮ ಪಕ್ಷ 60 ವರ್ಷದಿಂದ ಇಷ್ಟು ಕೆಲಸ ಮಾಡಿದ್ದೀವಿ, ಈ ಥರದ ಸಾಧನೆಗಳು ಹೇಳಬೇಕು. ಇವ್ರು ಹೇಳಿರೋದೇನು? ಅಯ್ಯೋ ನನಗೆ 4 ಚುನಾವಣೆ ನಿಂತೆ, ಅಯ್ಯೋ ನಾನು 4 ಚುನಾವಣೆ ಸೋತ್ಬಿಟ್ಟಿದ್ದೀನಿ, 4 ಚುನಾವಣೆ, ಇನ್ನೊಂದು ಚುನಾವಣೆ ಸೋತ್ರೆ ನಾನು ಸತ್ತಂಗೆ. ಎಂತಾದರೂ ಒಂದು ಚುನಾವಣೆಗೆ ಮುನ್ನುಡಿ ಬರೆಯೋದು ಹತಾಶ ಭಾವನೆ. ಈಗಾಗಲೇ ಅವರ ತಮ್ಮ ಸೋಲನ್ನು ಕಂಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ಸಾರಿ ಸೋಲ್ಬಿಡ್ತೀನಿ, ಸೋಲ್ಬೇಡಿ. ಅರೆ ಜನ ಇನ್ನು ಯಾತಕ್ಕೆ ಈ ಥರದ ಮಾತುಗಳಿಗೆ ಜನ ಬೆರಗಾಗ್ತಾರ? ಏನು ಮಾಡಿದ್ಯಪ್ಪ ನೀನು ಅಂತ ಕೇಳಿದ್ರೆ, ಸಾಯೋದಕ್ಕೆ ಪ್ರತಿಯೊಬ್ಬರು ಸಾಯ್ತಾರೆ, ಅಥವಾ ಚುನಾವಣೆ ನಂತರ ಸಾಯ್ತಾರೆ, ಅಥವಾ ಆಮೇಲೆ ಸಾಯ್ತಾರೆ, ಅಥವಾ ಹುಟ್ಟಿದ ವ್ಯಕ್ತಿ ಪ್ರತಿಯೊಬ್ಬರು ಸಾಯಲೇಬೇಕು. ಸಾವಿನ ಮಾತು, ಚುನಾವಣೆನ ಹೇಳ್ದಂಗೆ ಇದು ಹಬ್ಬದ ಸಂಭ್ರಮದಲ್ಲಿ ಸಾವಿನ ಮಾತು ಯಾಕೆ ಆಡ್ತಾ ಇದ್ದಾರೆ ಇವರು? ಹಬ್ಬದ ಸಮಯದಲ್ಲಿ ಯಾರ ಮನೆಯಾರು ಸಾವನ್ನು ಮಾತಾಡೋದು ನೀವು ಕೇಳಿದ್ದೀರಾ? ನಾನು 4 ಚುನಾವಣೆ ಸೋತ್ಬಿಟ್ಟಿದ್ದೀನಿ. 4 ಚುನಾವಣೆ ಯಾವುದವ್ರು ಸೋತಿರೋದು?
ಒಂದು ಕಾರ್ಪೊರೇಷನ್ ಚುನಾವಣೆ 2 ಬಾರಿ ಯಾದಗಿರಿಯಿಂದ ನಿಂತಿದ್ರು, ಒಂದು ವಿಧಾನ ಪರಿಷತ್ ಚುನಾವಣೆ, ಇನ್ನೊಂದು ಸಾರಿ ಚಾಮರಾಜ ಕ್ಷೇತ್ರದ ಚುನಾವಣೆ, ಎಲ್ಲ ಹಂತ ಚುನಾವಣೆಯೂ ಆಯಿತು. ಸ್ಥಳೀಯ ಸಂಸ್ಥೆ ಆಯಿತು, ಕಾರ್ಪೊರೇಷನ್ನು, ವಿಧಾನಸಭೆ ಚುನಾವಣೆ ಆಯಿತು, ವಿಧಾನ ಪರಿಷತ್ ಚುನಾವಣೆ ಆಯಿತು, ಈಗ ಲೋಕಸಭೆಗೆ. ಆರ್ಡಿನರಿ ಒಂದು ಕಾರ್ಪೊರೇಷನ್ ಚುನಾವಣೆ ಗೆಲ್ಲಕ್ಕಾಗದೇ ಇರೋಂಥ ವ್ಯಕ್ತಿ ಒಂದು ರಾಜಮನೆತನದ ವಿರುದ್ಧ ಮಾತಾಡ್ತಾರೆ. 2 ಬಾರಿ ಗೆದ್ದು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಮತ್ತು ಸಾಕಷ್ಟು 10 ವರ್ಷಗಳ ಕಾಲ, ಅಂದರೆ 700ಕ್ಕೂ ಹೆಚ್ಚು ದಿನಗಳ ಕಾಲ ಸತತವಾಗಿ ಈ ಕೆಲಸವನ್ನು ಮಾಡಿದಂಥ ಪ್ರತಾಪ್ ಸಿಂಹನ ವಿರುದ್ಧ ಮಾತಾಡ್ತಾರೆ. ನನ್ನ ಕೊಡುಗೆ ನಾನು ಹೇಳ್ತೀನಿ, ನಾನು ಇಂಥದ್ದು ಕೆಲಸ ಮಾಡಿದ್ದೀನಿ ರೀ, ನನಗೆ ಓಟ್ ಕೊಡ್ರಿ, ನಮ್ಮ ಪಾರ್ಟಿ ಸಿದ್ದರಾಮಯ್ಯವ್ರು ಇದು ಕೊಟ್ಟಿದ್ದಾರೆ ಮಾಡಿರಿ, ಹೇಳ್ಕೊಳಕ್ಕೇನೂ ಇಲ್ಲ. ನಾನು ಸತ್ತೋಗ್ತೀನಿ, ಟಿಕೆಟ್ ಕೊಡಿ, ಸತ್ತೋಗ್ತೀನಿ ಓಟ್ ಕೊಡಿ ಅಂದರೆ ಆಗ್ತದೆ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳಿಗೆ ಒಪ್ತಾರ? ಬಿ ಜೆ ಪಿನವ್ರು ಹೇಳ್ತಾರೆ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಹೊಡಿತೀರಿ ಅಂತ. ಇವರು ಹೇಳ್ಕೊಂಡಿರೋದು, ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು, ಕಳೆದ 1977ನೇ ಇಸ್ವಿಯಿಂದ ನಾನು ಒಕ್ಕಲಿಗ ಸಮುದಾಯಕ್ಕೆ ಇದಕ್ಕೆ ಈ ಕ್ಷೇತ್ರವನ್ನು ಯಾರೂ ಪ್ರತಿಸಿದ್ದಿಲ್ಲ, ಕಾಂಗ್ರೆಸ್ಸಿನ ಟಿಕೆಟ್ ಕೊಟ್ಟಿಲ್ಲ. ಅಲ್ಲ, ಅವ್ರು ಕಾಂಗ್ರೆಸ್ ಅವ್ರನ್ನ ಕೇಳಬೇಕು, ಯಾವುದಕ್ಕೆ ಕೊಟ್ಟಿಲ್ಲ ಸ್ವಾಮಿ ಅಂತ. ನಮ್ಮಲ್ಲಿ ಕೊಟ್ಟಿದ್ದೀವಿ. ಕಳೆದ 10 ವರ್ಷ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಒಕ್ಕಲಿಗ ಸಮುದಾಯ ಇವತ್ತು ತಲೆ ಎತ್ಕೊಂಡು ತಿರುಗೋ ಹಾಗೆ ನಾವು ನಮ್ಮ ಕ್ಷೇತ್ರದ ಒಬ್ಬ ವ್ಯಕ್ತಿ ಈ ಥರ ಇದ್ದ ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಕೆಲಸವನ್ನು ಮಾಡಿದ್ದಾರೆ. ಇವರು ಆ ರೀತಿ ಅದಕ್ಕಿಂತ ಮೀರಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಓಟ್ ಕೇಳಬೇಕಿತ್ತು. ಸಾಯ್ತೀನಿ ಓಟ್ ಕೊಡಿ ಅಂತಾರಲ್ರಿ, ಎಂಥ ಮುನ್ನುಡಿ ಬರೀತಾರೆ ಒಂದು ಚುನಾವಣೆಗೆ. ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ 60 ವರ್ಷಗಳಲ್ಲಿ 68 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದಂಥವ್ರು ಇವರು. 75ರಲ್ಲಿ ಇಂದಿರಾ ಗಾಂಧಿ ಹೊಸ ಒಂದು ಸಂವಿಧಾನವನ್ನು ತಿದ್ದುಪಡಿ ಹೊಸ ವರ್ಡನ್ನು ಸೇರಿದಂಥವ್ರು ಇವರು. ನಾವಿನ್ನೂ ಆ ಥರದ್ದು ಯಾವ ಕೆಲಸನೂ ಮಾಡಿಲ್ಲ. ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಇವರಿಗೆ ಭಯ, ತಿದ್ದುಪಡಿ ಮಾಡಿಬಿಡ್ತಾರೆ, ಅದಾಗ್ಬಿಡುತ್ತೆ. ಜನಗಳು ಸುಳ್ಳು ಹೇಳೋದು, ಸುಳ್ಳು ಹೇಳಿದ್ದು ನೀವು ಚುನಾವಣೆಗಳನ್ನು ಗೆಲ್ಲಲಿಕ್ಕಾಗೋದಿಲ್ಲ. ಸತ್ಯ ಹೇಳಿದ ಚುನಾವಣೆಗಳನ್ನು ಗೆಲ್ಲಿ. ನಾನು ಈ ಥರ ಮಾಡ್ತೀನಿ ಅಂತ ಹೇಳಿ ಈ ಥರ ಮಾಡಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ನಾನೇನು ಭಾಳ ಕ್ಲೀನು, ನಾನೇನು ಮಾಡಿಲ್ಲ ಅಂತ ಹೇಳ್ತಾರೆ. ಇವರು ಕಳೆದ 30 ವರ್ಷಗಳ ಸಾರ್ವಜನಿಕ ಜೀವನವನ್ನು ನಾವು ನೋಡಿದ್ದೀವಿ. ಹೇಳಬೇಕು ಅಂದರೆ ಬಹಳಷ್ಟು ಘಟನೆಗಳನ್ನು ಹೇಳ್ಬೋದು. ಅವರ ಥರ ಸಣ್ಣ ವ್ಯಕ್ತಿತ್ವ ನಾವು ಆಗಲಿಕ್ಕಲ್ಲ. ಏನೂ ಆಗದೇನೆ ಹೋರಾಟಗಳನ್ನು ರೂಪಿಸಿಕೊಂಡು ಹೋರಾಟಗಳಿಂದ ಹಿಂದುಳಿದವರು ಇವರು. ಅದು ಚಾಮಲಾಪುರದ ಏನು ಥರ್ಮಲ್ ಪವರ್ ಇರ್ಬೋದು, ನಮ್ಮ ಮಕ್ಕಾಜಿ ಚೌಕದ ಯಾತಕ್ಕೆ ಇವರು ಕೇಸ್ನ ವಾಪಸ್ ತೊಗೊಂಡ್ವಿ ಅಂತ ಹೇಳಿ ಇವರು ಇಲ್ಲ, ನಾನು ಯಾಕೆ ಮುಂದಿನ ಚುನಾವ ಇದರಲ್ಲಿ ಹೇಳ್ತೀನಿ ಯಾತಕ್ಕೆ ತೊಗೊಂಡ್ರು ಅಂತ. ಹೇಳೋನ್ ದಡ್ಡ ಆದರೆ ಕೇಳೋನ್ ದಡ್ಡ ಅಲ್ಲ. ಚುನಾವಣೆಗಳನ್ನು ಸರಿಯಾಗಿ ನಡೆಸುವಂಥ ವ್ಯವಸ್ಥೆನ ಇವರು ಮಾಡಿಕೊಳ್ಳಿ. ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋದನ್ನ ಒಂದು ಆಶಾಭಾವನೆ ಇಟ್ಕೊಳ್ಳಿ. ಈ ಮೊದಲನೇ ಚುನಾವಣೆ ನಾನು ಸೋದೋಗ್ತೀನಿ ಅಂತ ಹೇಳೋವಂಥ ಮಾತು ಇವರಿಗೆ ಶೋಭೆ ತರೋದಿಲ್ಲ. ಸರಿಯಾದ ಮುನ್ನುಡಿಯನ್ನೇ ಬರೆದಿಲ್ಲ ಅವರು. ಮತ್ತು ರಾಜಮನೆತನಕ್ಕೆ ಗೌರವವನ್ನು ಕೊಡೋದು ಕಲ್ತ್ಕೊಳ್ಳಿ, ಬಿ ಜೆ ಪಿಗೆ ಗೌರವವನ್ನು ಕೊಡಲಿ, ಬಿ ಜೆ ಪಿ ಅಭ್ಯರ್ಥಿಗೆ ಗೌರವವನ್ನು ಕೊಡೋದು ಕಲ್ತ್ಕೊಳ್ಳಿ.